ಹಲೋ ಗಾಯ್ಸ್, ನೋಡಿ ನಾವು ಮೀನಿಗೆ ಊಟ ಹಾಕೋಣಂತ ಬಂದ್ವಿ. ಫಿಶ್ ಫೀಡು ನಾವು ಆ್ಯಕ್ಚುಲಿ ಇಷ್ಟು ದಿನ ಇಂಡಿ, ಚಕ್ಕೆ, ಬೂಸ ಮತ್ತು ತಿರ್ಗಾ ಪಾಲಿಸ್ ಲೌಡು ಇದನ್ನೆಲ್ಲ ಹಾಕ್ತಾಯಿದ್ವಿ. ಇವಾಗ ಒಂದು 300 ಗ್ರಾಮ್ಸ್ ಆಗೈತೆ. ಇವಾಗ ಫೀಡನ್ನ ಚೇಂಜ್ ಮಾಡ್ತಾಯಿದ್ದೀನಿ. ಅಂದರೆ ನಾವು ಇಷ್ಟು ದಿನ ಸಣ್ಣ ಮರಿಗಳಿಗೆ ಹಾಕ್ತಿದ್ವಲ್ವ, ಸೊ ಅದು ಒಂದು ಪ್ರೋಟೀನ್ ಇತ್ತು. ಇವಾಗ ಆಫ್ಟರ್ 3 ಮಂತ್ಸು ಫೀಡನ್ನ ಚೇಂಜ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇವಾಗ ಫ್ಯಾಟ್ನಿಂಗ್ ಮಾಡಬೇಕು, ಅಂದರೆ ಫಿಶ್ಗಳು ಬೇಗ ಗ್ರೋತಿಂಗ್ ಆಗಂಗೆ ನಾವು ಫೀಡ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ಪಾರ್ಕ್ ಪ್ಲೇಸು, ಗೋದ್ರೇಜ್ ಸ್ಪಾರ್ಕ್ ಪ್ಲೇಸು 24 ಇದು ಏನೋ ಪ್ರೋಟೀನ್ ಇರೋದನ್ನ ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ನಾನು ಇದು ಆ್ಯಕ್ಚುಲಿ ಫಿಶ್ ಫೀಡು ತುಂಬ ಕಡೆ ಸರ್ಚ್ ಮಾಡಿದೆ, ಎಲ್ಲೂ ಸಿಗಲಿಲ್ಲ. ಸೊ ನನಗೆ ಕೊನೆಯಲ್ಲಿ ಸಿಕ್ಕಿದ್ದು ಬಂದುಬಿಟ್ಟಿದ್ದು GKVKನಲ್ಲಿ. ಯಾರಾದರೂ ಮೀನು ಸಾಗಾಣಿಕೆ ಮಾಡ್ತಾ ಇರೋರು, ಸೊ ಫಿಶ್ ಫೀಡ್ ಏನಾದರೂ ಬೇಕು ಅಂದರೆ ಸೊ ನೀವು GKVKನಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ಬೆಂಗಳೂರು ಹೆಸರುಘಟ್ಟ ಮೀನು ಸಾಗಾಣಿಕಾ ಕೇಂದ್ರ, ಕರ್ನಾಟಕ ಮೀನು ಸಾಗಾಣಿಕಾ ಕೇಂದ್ರದಲ್ಲಿ ಸಿಗುತ್ತೆ. ಕರ್ನಾಟಕ ಮೀನು ಸಾಗಾಣಿಕಾ ಕೇಂದ್ರದಲ್ಲಿ ನಿಮಗೆ ಯಾವಾಗಲೂ ಅವೈಲೇಬಲ್ ಇರೋಲ್ಲ, ಬಟ್ GKVK ಅಂತ ಯಾವಾಗಲೂ ಅವೈಲೇಬಲ್ ಇರುತ್ತೆ. ಸೊ ನೀವು ಅಲ್ಲೋಗಿ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ, ನಾವು ಇವಾಗ ಮೀನಿಗೆ ಫಿಶ್ ಫೀಡ್ ಹಾಕೋಕ್ಕೆ ಬಂದಿದ್ದೀವಿ. ಅದು ಫೀಡ್ ಯಾವಾಗ ಥರ ಇರುತ್ತೆ ನೋಡಿ, ಮೀನು ಯಾವ ಥರ ತಿನ್ನುತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ ಗೈಸ್. ನೋಡಿ, ಇದು 4mm ಫೀಡು. ತುಂಬ ಸಣ್ಣ ಮರಿಗಳಿಗೆ ಇದನ್ನು ನುಚ್ಚು ಮಾಡಿ ಹಾಕಬೇಕು. ಸೊ ಇವಾಗ 250 300 ಗ್ರಾಮು ಫಿಶ್ ಏನಾದರೂ ಬೆಳವಣಿಗೆ ಆಗಿದೆ ಅಂದರೆ ಇದು 4mm ಹಿಂಗೆ ಡೈರೆಕ್ಟಾಗಿ ಹಾಕ್ಬೋದು. ನಾವು ಹಾಕ್ತೀವಿ ನೋಡಿ, ಇಲ್ಲಿ ಸ್ವಲ್ಪ ನುಚ್ಚು ಮಾಡಿದ್ದೀವಿ, ನುಚ್ಚಾಗಿರೋದು ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ನೋಡಿ, ಈ ಥರ ನುಚ್ಚು ಮಾಡಿ ಹಾಕಿದ್ರೆ ನಮ್ಮ ಫಿಶ್ ಪಾಂಡಲ್ಲಿ ದೊಡ್ಡ ಮರಿ ಮತ್ತು ಸಣ್ಣ ಮರಿ ಎರಡೂ ಐತೆ. ಸೊ ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ನುಚ್ಚು ಮಾಡೋ ಹಾಕ್ತಾಯಿದ್ದೀವಿ, ಮತ್ತು 4mm ಫಿಶ್ನು ಹಂಗೇ ಕೂಡ ಹಾಕ್ತಾಯಿದ್ದೀವಿ. ನಾನು ಇವಾಗ ಆಫ್ಟರ್ 3 ಮಂತ್ಸು 3 ತಿಂಗಳಾದಮೇಲೆ ಫಿಶ್ ಫೀಡನ್ನ ನಾನು ಚೇಂಜ್ ಮಾಡಿದ್ದೀನಿ. ಸೊ ಯಾರಾದರೂ ಮೀನು ಸಾಗಾಣಿಕೆ ಮಾಡ್ತಾ ಇರೋರು ಇದ್ದರೆ ನೀವು ಕೂಡ ಹಂಗೆ ಮಾಡಿಕೊಂಡ್ರೆ ಬೆಸ್ಟ್ ಇರುತ್ತೆ. ಯಾಕೆಂದರೆ ಮರಿಗಳಿದ್ದಾಗ ಅವು ಫೀಡಿಂಗು ಒಂದು ರೇಂಜಲ್ಲಿ ತಗೋತಾ ಇರ್ತೇವೆ. ಸ್ವಲ್ಪ ದೊಡ್ಡವಾದಮೇಲೆ ಫೀಡಿಂಗು ಸ್ವಲ್ಪ ಜಾಸ್ತಿ ಕೊಡಬೇಕು ಮತ್ತು ಹೈ ಪ್ರೋಟೀನೇ ಕೊಡಬೇಕು. ಸೊ ನಾನು ಅದಕ್ಕೆ ಇವಾಗ ಹೈ ಪ್ರೋಟೀನ್ ಫಿಶ್ ಫೀಡನ್ನ ಕೊಡ್ತಾಯಿದ್ದೀನಿ. ನೋಡಿ ಗೈಸ್, ಮೀನುಗಳಿಗೆ ಇವತ್ತಿಂದ ಹೊಸ ಫಿಶ್ ಫೀಡನ್ನ ಹಾಕ್ತಾಯಿದ್ದೀವಿ. ಸೊ ಇನ್ಮೇಲೆ ಯಾವ ಥರ ಗ್ರೋತಿಂಗ್ ಆಗುತ್ತೆ ಮೀನು, ಸೊ ಅದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಮೀನುಗಳು ಯಾವ ಥರ ಇದನ್ನು ಅಕ್ಸೆಪ್ಟ್ ಮಾಡ್ತೇವೆ, ಹೊಸ ಫಿಶ್ ಫೀಡನ್ನ ತೋರಿಸ್ತೀನಿ, ಬನ್ನಿ ಗೈಸ್. ನೋಡಿ, ಅಲ್ಲಿ ಹಾಕಿದ್ದೀವಲ್ವಾ, ಸೊ ನೋಡಿ ಇವಾಗ ತೇಲ್ತೈತೆ. ಇವಾಗ ಮೀನುಗಳೆಲ್ಲ ಬರ್ತವೆ, ತೋರಿಸ್ತೀನಿ ಇವಾಗ ಯಾವ ಥರ ಮೀನುಗಳು ಬರ್ತವೆ ಅಂದ್ಬಿಟ್ಟು. ಗೈಸ್ ನೋಡಿ, ಮೀನುಗಳೆಲ್ಲ ಬಂದು ಫೀಡ್ ತಿಂತಾ ಇದ್ದಾವೆ. ನೋಡಿ, ನೀವು ನೋಡ್ತಾ ಇದ್ದೀರಲ್ವಾ, ಚೆನ್ನಾಗಿ ತಿಂತಿದ್ದೇವೆ ಗೈಸ್. ನಾನು ಆ್ಯಕ್ಚುಲಿ ಯಾವ ಥರ ಅಕ್ಸೆಪ್ಟ್ ಮಾಡ್ತೇವೆ ಅಂತ ಅಂದ್ಕೊಂಡಿದ್ದೆ. ಇದು ನಾನು ತೊಗೊಂಬರ್ಬೇಕಾದ್ರೆ ಹೇಳಿದರು, ಇದು ಒಳ್ಳೆ ಪ್ರೋಟೀನು. ಸೊ ಇವಾಗ ನಿಮಗೆ ಫ್ಯಾಟ್ನಿಂಗ್ ಮಾಡೋದಕ್ಕೆ ಫಿಶ್ಗಳನ್ನ ಚೆನ್ನಾಗಿ ತಿಂತವೆ ಮೀನುಗಳು, ನೀವು ಹಾಕಿ ಅಂತ ಹೇಳಿದರು. ಸೊ ಹಾಕಿದ್ದೀವಿ, ಅದೇ ಥರ ಚೆನ್ನಾಗಿ ತಿಂತಿದ್ದೇವೆ. ನೋಡಿ ಗೈಸ್, ಇವಾಗೆಲ್ಲ ನಮ್ಮದು ಫಿಶ್ಶು ಮರಿಗಳು 300 ಗ್ರಾಮ್ ಬಂದಿದ್ದಾವೆ. ಸೊ ಇನ್ಮೇಲೆ ನಾವು ಸ್ವಲ್ಪ ಫೀಡಿಂಗ್ ಜಾಸ್ತಿ ಮಾಡಬೇಕು. ಸೊ ಇನ್ಮೇಲೆ ಫೀಡಿಂಗ್ ಜಾಸ್ತಿ ಮಾಡಿದ್ರೆ 100% ಒಳ್ಳೆ ಗ್ರೋತಿಂಗ್ ಬರ್ತವೆ. ಸೊ ನೀವು ಹಾಕಬೇಕು. ನೋಡಿ, ಯಾವ ಥರ ನೀವು ಮೀನುಗಳಿಗೆ ಊಟ ಹಾಕೋದು ಅಂದರೆ ನೋಡಿ, ಇವಾಗ ಇದನ್ನು ಹಾಕಿದ್ದೀರಲ್ವ, ನಾನು ಆ್ಯಕ್ಚುಲಿ ಇವಾಗ ಪರ್ ಡೇ 2.5 kg ಹಾಕ್ತಾಯಿದ್ದೀನಿ. 1000 ಮರಿಗಳಿಗೆ 2.5 kg ಹಾಕ್ತಾಯಿದ್ದೀನಿ ಇವಾಗ ಪರ್ ಡೇ. ಸೊ ನೀವು ಆ ಥರ ಮರಿಗಳಿಗೆ ಡಿವೈಡ್ ಮಾಡ್ಕೋಬೇಕು ನೀವು. ಸೊ ಯಾವ ಥರ ನೀವು ಫಿಶ್ಗೆ ಫೀಡಿಂಗ್ ಹಾಕಬೇಕು ಅನ್ನೋದನ್ನ ನೀವೇ ಕ್ಯಾಲ್ಕುಲೇಟ್ ಮಾಡಿ ಡಿವೈಡ್ ಮಾಡ್ಕೋಬೇಕು ಪರ್ ಡೇ. ನೋಡಿ, 1000 ಮರಿಗಳಿಗೆ 2.5 kg ಹಾಕ್ತಾಯಿದ್ದೀನಿ ಅಂದರೆ ನೀವು ಎಷ್ಟು ಸಾಕಿದರೆ ಅದಕ್ಕೆ ಡಿವೈಡೆಡ್ ಮಾಡ್ಕೋಬೇಕು ನೀವು. ಮತ್ತು ನೋಡಿ, ಇದನ್ನ ಹಾಕಿದ್ರಲ್ಲ, ಹಾಕಾದ್ಮೇಲೆ 1/2 hour 1 hour ಬಿಟ್ಟು ಬಂದು ನೀವು ನೋಡಿದಾಗ ಸೊ ನಿಮಗೆ ಅವೆಲ್ಲ ತಿನ್ಕೊಂಬಿಟ್ಟಿದ್ದಾವೆ ಅಂತ ಅನಿಸಿದ್ರೆ ನೆಕ್ಸ್ಟ್ ಡೇ ಸ್ವಲ್ಪ ಜಾಸ್ತಿ ಹಾಕಿ. ಸೊ ಇಮ್ಮಿಡಿಯೇಟ್ಲಿ ಖಾಲಿ ಆಗಿಬಿಡ್ತು ಫುಡ್ ಹಾಕ್ತಿದ್ದಂಗೆ ಅಂದರೆ ಸೊ ಮೀನುಗಳಿಗೆ ಸಾಲ್ಟೇಜ್ ಆಗಿರುತ್ತೆ ಫೀಡು. ಸೊ ನೆಕ್ಸ್ಟ್ ಡೇ ಒಂದು ಅರ್ಧ kg ಇಲ್ಲ 1/4 kg ಜಾಸ್ತಿ ಮಾಡಿ. ಸೊ ಹಂಗೆ ಡೇ ಬೈ ಡೇ ಜಾಸ್ತಿ ಮಾಡ್ಕೊತಾ ಹೋಗಬೇಕು. ಸೊ ಆ ಥರ ಫಿಶ್ಗಳಿಗೆ ನೀವು ಫೀಡಿಂಗ್ ಮಾಡಿದ್ರೆ ಒಳ್ಳೆ ಗ್ರೋತಿಂಗ್ ಬರ್ತವೆ.